ಅಮ್ಮ ಅಮ್ಮ ಜಲ್ದಿ ಬಾರಮ್ಮ. ಯಾಕೆ ಯಾಕೆ ಎಲ್ಲಿಗೆ ಹೋಗ್ಬೇಕು? ಅಯ್ಯೋ ಹೇಳಿಲ್ರಿ ಅವಾಗ್ಲೇನಿ ದುರ್ಗಮ್ಮರ ಮಂತಕ್ಕೆ ಹೋಗ್ಬೇಕು ಬಾರಮ್ಮ ಅಂತಾನೆ. ಯಾಕೆ ಅಂದ್ರೆ ಯಾಕೆ ಹೋಗ್ತಿ ಅವಳ ಮಂತಕ್ಕೆ? ಅವಳಿಗೆ ಅವಳ ಮಂತಾಗಿ ನಿನ್ಗೇನು ಕೆಲಸ? ಅಯ್ಯೋ ಹೆಂಗಾದ್ರೂ ಮಾಡಿ ಆ ಸೀತನ್ ಮದ್ವೆ ಮಾಡ್ಕೊಂಡ್ ಬರೋದ್ರಿಂದ ತಪ್ಪಿಸ್ಬೇಕಲ್ಲ, ಅದಕ್ಕೆ ಬಾ ಹೋಗ್ ಬರೋಣ. ಹಂಗೇನೆ ನೇತ್ರಾರ್ ಮನೆ ಹತ್ರನೂ ಹೋಗಿ ಬರ್ಬೇಕು, ನೇತ್ರನ್ ಮಾತಾಡ್ಸ್ಕೊಂಡ್ ಬರ್ಬೇಕು. ನೇತ್ರಗೆ ವಿಷಯ ಗೊತ್ತಿಲ್ಲ ಅನ್ಸತ್ತೆ, ಹೇಳ್ಬಿಟ್ಟು ಹಂಗೆ ಬರ್ಬೇಕು. ಬಾ ಇವ್ರ ಮಂತಕ್ಕೆ ಹೋಗಿ ಬರೋಣ. ಅಯ್ಯೋ ಬಿಡಿ ಅತ್ತ, ಅವಳು ನೀನು ಮಾತೆಲ್ಲ ಕೇಳ್ತಾಳ ಅವಳು ದುರ್ಗಮ್ಮ. ನಿಮ್ಮ ಮತ್ತಿಗೆ ಹಂಗೆ ಮೋಡಿ ಮಾಡಿಬಿಟ್ಟವಳೆ ಇಲ್ಲೆಲ್ಲ ಹೆಂಗಸರಿಗೆಲ್ಲನ ಎಲ್ಲನ ಲಸ್ಮಕ್ಕ ಬುದ್ಧಿವಂತೆ ಅಂತ ಹೋಗ್ಲತ್ತಾರಲ್ಲ, ಅದಕ್ಕೆ ಅವಳು ಒಳ್ಳೆ ಹುಡುಗಿನೇ ತೋರಿಸ್ತಾಳೆ ಅಂತ ನಾ ದುರ್ಗಮ್ಮ ಅಂದ್ಕೊಂಡಿದ್ದಾಳೆ. ನಿನ್ ಮಾತು ಕೇಳ್ತಾಳ ಅವಳು. ಸುಮ್ಮನೆ ಯಾಕೆ ಅಲ್ಲಿ ಹೋಗು, ಸುಮ್ಮನೆ ಬತ್ತೀಯ? ಅವಳೇನಾದ್ರೂ ನಿನ್ ಮಾತು ಕೇಳಂಗಿದ್ದಿದೆ ಅಲ್ಲೇ ಅವ್ರ ಮನೆಗೆ ನೋಡಕ್ಕೆ ಹೋಗ್ತಾ ಇರ್ಲಿಲ್ಲ, ಹಂಗೆ ವಾಪಸ್ ಬತ್ತಿದ್ರು. ಅವಳು ದಡ್ಡ ಮುಂಡೆ ದುರ್ಗಿ, ಅವಳಿಗೆ ಏನ್ ಹೇಳ್ಸಿ ಬಿಡು, ಕಟ್ಕೊಂಬಂದು ಅನುಭವಿಸ್ಲಿ. ಅಯ್ಯೋ ಅಲ್ಲಿ ನಾನು ಸರಿಯಾಗಿ ಎಲ್ಲನ ಹೇಳಕ್ಕಾಗಲಿಲ್ಲ ಸೀತಿ ಬಗ್ಗೆನ. ಈಗ ಸ್ವಲ್ಪ ಹೋಗಿ ಎಲ್ಲ ನಿಧಾನವಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಹೇಳ್ ಬರೋಣ ಬಾ. ಮುಂದಿಂದ ಅವ್ರಿಗೆ ಬಿಟ್ಟಿದ್ದು ಗೊತ್ತಿದ್ರು ಹೇಳಿಲ್ವಲ್ಲ ಗೌರಿ ಅಂತ ಬೈಕೆ ಬಾರ್ದಲ್ಲ, ಅದಕ್ಕೆ ಈಗಲೇ ಹೇಳ್ ಬರೋಣ ಬಾ ನೀನು ನನ್ನ ಜೊತೆಗೆ. ಸರಿ ಆಯ್ತು ನಡಿಯಮ್ಮ, ಬರ್ತೀನಿ. ಅಯ್ಯೋ ದುರ್ಗಮ್ಮ ಇದ್ದಾಳೋ ಇಲ್ವೋ? ಸುಮ್ಮನೆ ಬಾರಮ್ಮ, ನಾನು ಬಂದಿದ್ದು ಮುಖ್ಯವಾದ ಉದ್ದೇಶನೇ ಆ ಸೀತಿ ಮದುವೆ ಈ ದುರ್ಗಮ್ಮನ ಮಗನ ಜೊತೆಗೆ ಆಗಬಾರ್ದು ಅಂತಾನೆ ಬಂದಿದ್ದು. ಅಲ್ಲಿ ನನಗೆ ಸರಿಯಾಗಿ ಹೇಳೋಕ್ಕಾಗಲಿಲ್ಲ, ಅದಕ್ಕೆ ಈ ಊರಿಗೆ ಬಂದು ಅವಳ ಬಗ್ಗೆ ಎಲ್ಲ ಹೇಳೋಗೋಣ ಅಂತ ಬಂದಿದ್ದೀನಿ. ಹೇಳೋಣ ಬಾ, ಮುಂದಿಂದು ಅವ್ರಿಗೆ ಬಿಟ್ಟಿದ್ದು ನಮ್ಗೇನಂತೆ. ದುರ್ಗಮ್ಮ ದುರ್ಗಮ್ಮ ಏ ದುರ್ಗಮ್ಮ. ಓ ಏನ್ ಗೌರಿ, ಯಾವಾಗ ಬಂದೆ ಊರಿಗೆ? ಚೆನ್ನಾಗಿದೀಯಾ? ಹ್ಞೂ ಕಾಣಕ್ಕ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ರಾಘು ಎಲ್ಲಿ ಹೋದ್ನಾಲೇನೆ ಕೆಲ್ಸಕ್ಕೆ? ಹೋದ್ನಮ್ಮ, ನಿಮ್ ಸೀತನ್ ನೋಡ್ಕೊಂಬರಕ್ಕೆ ಬಂದ. ಇನ್ನೊಂದು ಇಷ್ಟಾಗ್ಲೇನೆ ಕಳಿಸ್ಬಿಟ್ಟೆ, ಕೆಲ್ಸಕ್ಕೆ ಹೋಗ್ಬೇಕಲ್ಲ. ದುಡ್ಮೆ ಇದ್ರೇನೆ ಈಗ ಬೇಲೆ ಗಂಡು ಮಕ್ಳಿಗಂತೂ ದುಡ್ಮೆ ಇರ್ಬೇಕಮ್ಮ, ಅದಕ್ಕೆ ಹೋಗಪ್ಪ ನೀವು ಅಂತ ಹೇಳಿ ಕಳಿಸ್ಬಿಟ್ಟೆ. ಬಾ ಒಳಿಕೆ ಬಾ, ಟೀನಾದ್ರೂ ಮಾಡ್ತೀನಿ, ಕುಡ್ದು ಹೋಗುವ್ರಂತೆ. ಬಾ ಕೆಂಚಕಯ್ಯ ಬಾ, ನಮ್ಮಂತಕ್ಕೆ ಬರ್ತಿರ್ಲಿಲ್ಲ ನೀನು, ಹೆಂಗ ಗೌರಿ ಬರಕ್ಕೆ ನೀನು ಬಂದಿದ್ಯಾ? ಬಾ. ಗೌರಿ ಕೆಂಚಕಯ್ಯ ಕುತ್ಕೊಳ್ರಿ, ಕುತ್ಕೊಬಾರೆ ಗೌರಿ. ಮತ್ತೆ ಇನ್ನೇನು ಗೌರಿ ಸಮಾಚಾರ? ಎಲ್ಲ ಚೆನ್ನಾಗಿದಾರ ನಿಮ್ ಗಂಡ ನಿಮ್ಮ ಅತ್ತೆ ಎಲ್ರು? ನಾವು ಬಂದಾಗಂತೂ ಅವತ್ತು ನಿಮ್ ಗಂಡನೂ ನೋಡಕ್ಕಾಗ್ಲಿಲ್ಲ, ನಿಮ್ಮ ಅತ್ತೆನೂ ನೋಡಕ್ಕಾಗ್ಲಿಲ್ಲ. ಚೆನ್ನಾಗಿದಾರ ತಾನೆ? ನೀವ್ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ರಿ ಅಂತಂದ್ರು ಇಲ್ಲ ಹೋಗ್ಬೇಕು ಅಂತೇಳಿ ಅದೇ ಹೋದ್ರಿ. ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರೆ ನನ್ನ ಗಂಡನೂ ಬಂದ್ರು ನಮ್ಮ ಅತ್ತೆನೂ ಬಂದ್ರು, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೋದಾಗಿತ್ತು. ಸರಿ ಬಿಡು, ಇನ್ನೊಂದ್ಸಲ ಯಾವಾಗಾದ್ರೂ ಬರೀವ್ರಂತೆ. ದೇವ್ರ ಗೀವ್ರ ಮಾಡ್ತೀವಲ್ಲ ಅವಾಗ ಹೇಳ್ ಕಳಿಸ್ತೀನಿ ನಮ್ಮ ಅಮ್ಮನ ಜೊತೆಗೆ, ನೀನು ಬರೀವಂತೆ ನಿನ್ ಮಗನ್ ಕರ್ಕೊಂಡು. ಒತ್ತಾಗುತ್ತೆ ತಿರ್ಗಾ ಮನೆ ಕಡೆಗೆ ಹೋಗ್ಬೇಕು, ಊರ್ ಕಡೆಗೆ ಕತ್ಲಾಗೊಟ್ಟತಿ ಹೋಗೋಣ ಅಂತ ನಾವು ಹೋದ್ವಿ. ಬಿಡು, ಇನ್ನೊಂದ್ಸಲ ಯಾವಾಗನ ಬಂದಾಗ ಬರ್ತೀವಿ. ಸರಿ, ಏನು ಊಟ ಮಾಡ್ರಿ? ನಾವು ಸುಮ್ಮನೆ ಬಂದಿದ್ದೆ, ಈಗ ಊಟ ಬೇಡ ಏನು ಬೇಡ. ಅದೇ ಬಂದಿದ್ರಲ್ಲ ಹೆಣ್ಣು ನೋಡಕ್ಕಂತಾನ ಸೀತನ್ನ, ಅದಕ್ಕೆ ಏನಾಯ್ತು ಒಪ್ಪಿಗೆ ಆಯ್ತಾ ಇಲ್ವಾ ಅಂತೇಳಿ ಕೇಳೋಣ ಅಂತ ಬಂದೆ ಅಷ್ಟೇನೆ. ನನಗೇನಾದ್ರು ಒಪ್ಕೊಂಡ್ರೆ ಬಿಟ್ರೆ ನಮ್ಗೇನು ಆಗ್ಬೇಕಾಗಿಲ್ಲ, ಏನೋ ಬಂದಿದ್ರಲ್ವಾ ಏನಾಯ್ತು ಅಂತ ಕೇಳಕ್ಕೆ ಬಂದೆ ಅಷ್ಟೇನೆ. ಏನಂದ ರಾಘು, ಒಪ್ಕೊಂಡ? ಒಪ್ಕೊಂಡೇನಮ್ಮ, ಅವನೇನ ನೋಡ್ದಕ್ಕೇನೆ ನನಗೂ ಇಷ್ಟ ಆದ್ಲು ಕಣಮ್ಮ, ಚೆನ್ನಾಗಿದ್ದಾಳೆ ಹುಡುಗಿ ಅಂತ ಅಂದ. ನೋಡೋಣ, ನನಗೂ ಇಷ್ಟ ಆದ್ಲಮ್ಮ, ಚೆನ್ನಾಗೇನೋ ಇದ್ದಾಳೆ, ಚೆನ್ನಾಗೂ ಮಾತಾಡ್ಸಲು. ಹೋದ ತಕ್ಷಣ ಕಾಪಿ ಕಾಸು ಕೊಟ್ಲು, ಅವಳೇನೆ ತಂದು ಕೊಟ್ಲು. ಅವ್ರ ಮನೆಯವ್ರು ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ಲು. ಜಿಲೇಬಿ ಮತ್ತೆ ನಿಮ್ಮ ಅತ್ತೆ ಅಲ್ಲ ನಿಮ್ಮ ಹಳೆ ಅತ್ತೆ ಬಂದ್ರು. ಆಮೇಲೆ ನಿನ್ನ ಗಂಡ ಅಲ್ಲ ನಿಮ್ಮ ಹಳೆ ಗಂಡ ಸಿಗ್ಲಿಲ್ಲ. ಹಳೆ ಗಂಡ ಹಳೆ ಅತ್ತೆ ಅಂತ ಏನು ಹೇಳ್ಬೇಡ, ಈಗ ನಮಗೂ ಬೇರೆ ಅತ್ತೆ ಐತೆ, ಬೇರೆ ಮನೆನೇ ಇದ್ದಾರೆ. ಹಂಗೆಲ್ಲ ಹೇಳಕ್ ಹೋಗ್ಬೇಡ, ಈಗೆಲ್ಲ ಬದಲಾಗೈತಿ, ಅವ್ರಿಗೂ ನಮಗೂ ಏನು ಸಂಬಂಧ ಇಲ್ಲ. ಹೋಗ್ಲಿ ಬಿಡು, ಈಗ ನೀನು ಅಂದಿದ್ದೇನು ತಪ್ಪಾಗಲಿಲ್ಲ. ಈಗ ಹೆಂಗೆ ಅಲ್ಲ ಹುಡುಗಿ ಒಪ್ಪಿಗೆ ಆದ್ಲ? ನಮ್ಮ ನಮ್ಗೇನೋ ಒಪ್ಪಿಗೆ ಆಯ್ತಮ್ಮ, ಅವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ಅವರು ಒಪ್ಕೊಂಡ್ರೆ ನೋಡೋಣ ಮುಂದಕ್ಕೆ ಮಾತುಕತೆ ಆಡೋದು ಅಂತ ಅಷ್ಟೇನೆ. ಒಪ್ಪಿಗೆ ಆಯ್ತಾ? ಒಂದೇ ಸಲ ಒಪ್ಕೊಂಡೆ ಬಿಟ್ಟಲ್ಲ ದುರ್ಗಮ್ಮ, ದುರ್ಗಕ್ಕಯ್ಯ. ಅಲ್ಲ ನೋಡ್ದೇಡ್ಕೇನೆ ಒಂದು ಹುಡುಗಿ ಒಳ್ಳೆಯವಳು ಅಂತ ಹೆಂಗೆ ನೀನು ಅಂದಾಜು ಮಾಡ್ತಿ ಹೇಳು? ನೀನು ಎಂದು ನೋಡಿಲ್ಲ ಏನೂ ಇಲ್ಲ ಅವಳನ್ನ, ಒಂದೇ ಸಲ ನೋಡಿರೋದು, ನಾಳೆನೆ ಒಳ್ಳೆ ಹುಡುಗಿ ಅನ್ನಿಸ್ಬಿಡ್ತಾ ನಿನಗೆ? ರಾಘು ಏನಂದ, ಒಪ್ಕೊಂಡ ಅವನು? ಹೂ ಕಣೆ ದುರ್ಗಮ್ಮ, ಒಂದೇ ಸಲ ನೋಡಿ ಯಾವ್ದಕ್ಕೂ ನಿರ್ಧಾರ ಮಾಡಬೇಡ್ರಿ. ನಾಳೆ ದಿವಸ ಸಾಯತಕ ಅವಳ ಜೊತೆಗೆ ನಿನ್ ಮಗ ಜೀವನ ಮಾಡಬೇಕು, ನೀನು ಅವ್ರ ಜೊತೆಗೆ ಇರಬೇಕು. ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ರಿ, ಒಂದೇ ಸಲ ಒಪ್ಕೊಂಬಕ್ ಹೋಗ್ಬೇಡ್ರಿ. ಕಂಡರ ಮಾತು ಕೇಳ್ಕೊಂಡು ಹೇಳಾರೇನೋ ಮಸ್ತಾಗಿ ಹೇಳ್ತಾರೆ, ಒಳ್ಳೆ ಹುಡುಗಿ ಮಾಡ್ಕೊಂತಾನ. ನಾಳೆ ದಿವಸ ಕೆಟ್ಟು ಬಂದ್ರೆ ಯಾರು ಹೇಳಕ್ ಬರಲ್ಲ ಅವಾಗ ಬುದ್ಧಿನ. ನಮ್ಗೇನಮ್ಮ ನೀನ್ ಸೊಸೆ ತಂದಿರ, ನೀನು ನಿನ್ ಮಗ ಉಂಟು ನೀನುಂಟು, ಹೆಂಗಾದ್ರೂ ಮಾಡ್ಕೇಳ್ರಿ ಅಂತ ಹೇಳ್ತಾರೆ. ಹೇಳಾರ ಮಾತು ಕೇಳ್ಕೊಂಡು ಮದ್ವೆ ಮಾಡ್ಕೊಂಡ್ ಬರ್ಬೇಡ, ಯೋಚನೆ ಮಾಡಕ್ ಕಲ್ತ್ಕ.
ಅಂದ್ರೆ ಏನ್ ಹೇಳ್ತಾ ಇದ್ದೀರಾ? ನಿಮ್ಮ ಮಾತಿನ ಅರ್ಥ ಏನು? ಅಲ್ಲ, ಒಳ್ಳೆ ಹುಡುಗಿ ಅಂತ ಲಸ್ಮಕ್ಕನು ಹೇಳಿದ್ಲು, ನೀನ್ ಮಾತ್ರ ಹಂಗೆ ಹೇಳ್ತಾ ಇದೀಯಾ? ನಿನ್ಗೆ ಅವ್ರ ಮನೆಯವ್ರನ್ನ ಕಂಡ್ರೆ ಆಗಲ್ಲ ಅಲ್ವಾ, ಅದಕ್ಕೆ ಹಂಗೆ ಹೇಳ್ತಾ ಇದೀಯ ಅಲ್ವಾ ಗೌರಿ? ಅಯ್ಯೋ, ಅವ್ರ ಮನೆಯವ್ರ ಕಂಡ್ರೆ ಆಗಲ್ಲ ಅಂಬದು ಗೊತ್ತು, ಆದ್ರೆ ನಾನೇನು ಅದಕ್ಕೇನು ಆ ತರ ಹೇಳ್ತಾ ಇಲ್ಲ. ನೀನು ನನ್ಗೆ ಬೈಕಬಾರ್ದಲ್ಲ, ಮುಂದೆ ಏನಾದ್ರೂ ತಂದು ಅವಳು ಇಂತವಳು ಅಂತ ಹೇಳಕ್ಕಿಲ್ವೇನೆ ಗೌರಿ? ಇದೇ ಊರೊಳಗೆ ಆ ಮನೆಗೆ ಇದ್ದವಳು ನೀನು 4-5 ವರ್ಷ, ಅವಳ ಚೆನ್ನಾಗಿ ನೋಡಿರೋಳು. ನನ್ಗೊಂದ್ ಮಾತು ಹಿಂಗ ಅಂತ ಹೇಳೇ ಇಲ್ಲ ಅಂತ ನಾನು ಏನು ಬೈಕಬಾರ್ದಲ್ಲ ಮದ್ವೆ ಆದ್ಮೇಲೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅದೇನ್ ಗೊತ್ತಾ, ಯಾರಿಗೂ ಗೊತ್ತಿಲ್ಲ. ಒಂದೇ ಒಂದ್ ವಿಷಯ ಹೇಳಿದ್ರೆ ನೀನಂತೂ ಅತ್ರಾಗ ತಲೆನೂ ಹಾಕಲ್ಲ. ಹೌದಾ? ಏನೇ ಅದು? ನಮಗೆಲ್ಲ ಗೊತ್ತಿಲ್ಲದೆ ಇರೋದು ಏನ್ ಹೇಳು? ಹೇಳ್ತೀನಿ, ಆದ್ರೆ ಈ ವಿಷಯ ಯಾರ ತಗೋ ಹೇಳಲ್ಲ ಅಂತ ಹೇಳಿ ನೀನು ಆಣೆ ಮಾಡಿದ್ರೆ ಹೇಳ್ತೀನಮ್ಮ. ಆಮೇಲೆ ನೀನು ಗೌರಿ ಹಿಂಗೆ ಹೇಳಿದ್ಲು, ಹಿಂಗಂತೆ ಹಂಗಂತೆ ಅಂತನ ಎಲ್ಲಾರ ತಗೋ, ನಮ್ಮ ಅತ್ತಿಗೆ ತಗೋ, ಅಲ್ಲಿ ಸೀತಾರ್ ಮನೆಯವ್ರ ತಗೋ, ಎಲ್ಲಾರ ತಗೋ ಹೇಳಂಗಿದ್ರೆ ನಾನು ಹೇಳಲ್ಲ. ನೀನು ಹೆಂಗಾದ್ರೂ ಅನುಭವಿಸ್ಕ ಅಷ್ಟೇನೆ. ಆಯ್ತಮ್ಮ, ದೇವ್ರ ಆಣೆಗೂ ಯಾರಿಗೂ ಹೇಳಲ್ಲ. ಏನ್ ವಿಷಯ ಅಂತಾನ ಹೇಳು. ನಿನ್ ಮಗನ ಮೇಲೆ ಆಣೆಗೂ ಹೇಳಲ್ಲ, ನನ್ನ ಮಗನ್ ಸತ್ವಾಗ್ಲಮ್ಮ ಯಾರ ತಗೋ ಏನು ಹೇಳಲ್ಲ. ಅದೇನು ಅಂತಾನೆ ಹೇಳು. ಏನಂತ ದೊಡ್ಡ ವಿಷಯನ ಏನಾದ್ರೂ? ದೊಡ್ಡ ವಿಷಯನೇ ಅದು. ಏನ್ ಗೊತ್ತಾ, ಆ ಸೀತನ್ಗೆ ಮೂರ್ಛೆ ರೋಗ ಬರುತ್ತೆ ಅವಾಗ. ಅದು ಯಾರಿಗೂ ಗೊತ್ತಿಲ್ಲ, ಯಾರ್ದು ನಮ್ಮ ಅತ್ತಿಗೆಗೂ ಗೊತ್ತಿಲ್ಲ ಆ ವಿಷಯ. ನಮ್ಮ ಮನೆಯವ್ರಿಗಷ್ಟೇನೆ ಗೊತ್ತಿರೋದು ಆ ವಿಷಯನ. ಆ ಊರಾಗೂ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಹೇಳ್ದಂಗೆ ಮದುವೆ ಮಾಡಬೇಕು ಅಂತ ಇದ್ದಾರೆ. ಆಗ ಸೀತಾರ ಅವ್ರ ಅಣ್ಣಯ್ಯ ಅವ್ರ ಅಮ್ಮಯ್ಯ ಎಲ್ಲರೂ ಸೇರ್ಕೊಂಡು ಅದಕ್ಕೆ ಮದುವೆ ಮಾಡ್ಕೊಂಡ್ರೆ ಅಷ್ಟೇನೆ ಕಾಯಿಲೆ ಬರುತ್ತೆ ಅವಳಿಗೆ. ಕಾಯಿಲೆ ಬರುತ್ತಾ? ಗೌರಮ್ಮ, ಏನಮ್ಮ ಹೇಳ್ತಾ ಇದ್ಯಾ? ಈ ವಿಷಯ ನನಗೆ ಗೊತ್ತಿಲ್ಲ ಇಷ್ಟು ದಿನ. ಈ ವಿಷಯ ನಮ್ಮ ಮನೆಯವ್ರಿಗಷ್ಟೇ ಗೊತ್ತು, ಯಾರಿಗೂ ಹೇಳ್ಬೇಡ ಅಂತ ನಮ್ಮ ಅತ್ತೆ, ಅಲ್ಲ ನಮ್ಮ ಹಳೆ ಅತ್ತೆ, ಆಮೇಲೆ ಆ ಶಿವ ಎಲ್ಲರೂ ಹೇಳಿದ್ರು. ಅದಕ್ಕೆ ನಿಂತಾಗೂ ನಾನು ಬಾಯಿ ಬಿಟ್ಟಿರ್ಲಿಲ್ಲ. ಯಾಕೆ ಬೇಕು ಬಿಡು ಅಂತಾನ. ಮದ್ವೆ ಆಗ್ಬೇಕಾಗಿರೋ ಹೆಣ್ಣು ಯಾಕೆ ಸುಮ್ಮನೆ ಹೇಳೋಣ ಅಂತ ಹೇಳಿ ನಿಂತಾಗೂ ಹೇಳಿರ್ಲಿಲ್ಲ. ನಿನ್ಗೂ ಗೊತ್ತಿಲ್ಲ ಈ ವಿಷಯ. ನಿಜ ನಿನಗೆ ಗೌರಿ, ನೀನ್ ಹೇಳ್ತಾ ಇರೋದು ಮೂರ್ಛೆ ರೋಗನ? ಪಿಡ್ಸಂತಾರಲ್ಲ ಅದೇ ಆ ಕಾಯಿಲೆ ಬರುತ್ತೆ. ಅಂದ್ರೆ ಜಾಸ್ತಿ ಏನ್ ಬರಲ್ಲ, ಯಾವಾಗ್ಲೋ ಒಂದೊಂದ್ಸಲ ಜಾಸ್ತಿ ಶೀತ ಆದಾಗ ಬರುತ್ತೆ ಅವಳಿಗೆ. ಅಯ್ಯಪ್ಪ, ಪಿಡ್ಸ್ ರೋಗನ? ಯಪ್ಪ, ಅಂತ ಹುಡುಗಿ ನನ್ನ ಮಗುಗ ಬ್ಯಾಡಮ್ಮ. ಇದೇನೇ ಇದು ಗೌರಿ, ಈ ವಿಷಯನ ಲಸ್ಮಕ್ಕೂ ಗೊತ್ತಿಲ್ವಾ? ಇಲ್ಲ, ನಮ್ಮ ಅತ್ತಿಗೆಗೂ ಗೊತ್ತಿಲ್ಲ. ಅದಕ್ಕೆ ಹಂಗಂತ ಹೇಳವ್ರು ಅಷ್ಟೇನೆ. ನಾನು ನೀನ್ ನನ್ನ ಬೈಕೆ ಬಾರ್ದಲ್ಲ ಅಂತ ಹೇಳಿ ಹಿಂಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅಯ್ಯೋ ದೇವ್ರಿ, ಮೂರ್ಛೆ ರೋಗ ಬರೋ ಹುಡುಗಿ ನನ್ನ ಮಗುಗೆ ಮದುವೆ ಮಾಡ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತಿದ್ನಲ್ಲ. ಅಯ್ಯೋ ದೇವ್ರಿ, ಗೌರಿನ ನಾನು ತಪ್ಪು ತಿಳ್ಕೊಂಡಿದ್ದೆ ಅನ್ಸುತ್ತೆ. ಪಾಪ, ನನಗೂ ನನ್ನ ಮಗುಗೂ ಅನ್ಯಾಯ ಆಗ್ಬಾರ್ದು ಅಂತನ ಇಲ್ಲಿಗಾನ ಬಂದು ಹೇಳವಳೆ. ಅಯ್ಯೋ ಛೇ, ನಾನು ಈ ಗೌರಿ ಅವಳಿಗೂ ಅವ್ರ ಮನೆಯವ್ರಿಗೂ ಆಗಲ್ವಲ್ಲ, ಅದಕ್ಕೆ ಅವಳು ಸರಿ ಇಲ್ಲ ಅಂತ ಹೇಳಿದ್ಲು ಅಂತ ಅನ್ಕೊಂಡಿದ್ದೆ. ಮೂರ್ಛೆ ರೋಗ ಬರುತ್ತಲ್ಲ, ಅದಕ್ಕೆ ಈ ಮದುವೆ ಆಗೋದು ಬೇಡ ಅಂತನ ಪಾಪ ಒಳ್ಳೇದೇ ಯೋಚನೆ ಮಾಡವಳೆ. ನಾನೇ ತಪ್ಪು ತಿಳ್ಕೊಂಡೆ. ಏನಮ್ಮ ದುರ್ಗಕ್ಕ, ಏನು ಯೋಚನೆ ಮಾಡ್ತಾ ಇದ್ಯಾ? ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ ನೋಡು. ಏನು ಮಾಡ್ತೀರಾ? ಒಂದು ಕಾಯಿಲೆ ಬರೋ ಹುಡುಗಿಗೆ ಮದುವೆ ಮಾಡ್ಕೊಂಬಂದು ಬಾಳ್ ಕೊಡ್ತೀವಿ ಎಂಬದ ಅಂತ ದೊಡ್ಡ ಮನ್ಸಿದ್ರೆ ಮದುವೆ ಮಾಡ್ಕೊಳ್ರಿ. ಅವಳಿಗೂ ಒಂದು ಬಾಳ್ ಸಿಗ್ಲಿ ಹೇಳು. ಯಾರೇನು ಮಾಡೋಕ್ಕಾಗುತ್ತೆ ಪಾಪ. ನಾ ಇರೋದಿದ್ದಂಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ನಿಮ್ಗೂ ಪುಣ್ಯ ಬರುತ್ತೆ ಅಂತ ಹುಡುಗಿನ ಮದುವೆ ಮಾಡ್ಕೊಂಡ್ರಿ. ಬೇಡಮ್ಮ, ಅಂತ ಪುಣ್ಯ ನಮಗೂ ಬೇಡ, ನಮ್ಗೆ ನನ್ನ ಮಗುಗೂ ಬೇಡ. ಕಾಯಿಲೆ ಬರೋ ಹುಡುಗಿನ ಮದುವೆ ಮಾಡ್ಕೊಂಬಂದು ನಾವ್ ಅನ್ಭವ್ಸನ ಆಮೇಲೆ? ಯಾವ ಪುಣ್ಯನೂ ಬೇಡ, ಪಾಪನೂ ಬೇಡ. ನಮ್ಗೇನು ಅಂತ ಕರ್ಮ ಕಾಯಿಲೆ ಇರೋ ಹುಡುಗಿನ ಮದುವೆ ಮಾಡ್ಕೊಂಬಂದು ಆಮೇಲೆ ನಾವ್ ಅನ್ಭವ್ಸನ? ಬೇಡಮ್ಮ ತಾಯಿ. ಅಯ್ಯೋ ದೇವ್ರೆ, ನಾನು ಚೆನ್ನಾಗಿದ್ದಾಳ ಹುಡುಗಿ, ಒಳ್ಳೆ ಹುಡುಗಿ ಬಾವಣಿಕೆ ಅಂತನ ಮದುವೆ ಮಾಡ್ಕೊಂಬನ ಅಂತ ಯೋಚನೆ ಮಾಡಿದ್ದೆ. ಇಂಥ ವಿಷಯ ಗೊತ್ತಿಲ್ಲ ನೋಡು. ಅಲ್ಲ, ಅವ್ರ ಮನೆಯವರಾದ್ರೂ ಹೇಳ್ಬೇಕು ತಾನೆ. ಅಯ್ಯೋ, ಅದು ಹೆಂಗೆ ಹೇಳ್ತಾರೆ ಹೇಳಕ್ಕ? ನೀನೇ ಆಗ್ಲಿ ನಿನ್ ಮಗು ಕಾಯಿಲೆ ಬಂದ್ರೆ ಹೆಣ್ಣರ್ಥ ಹಂಗೆ ಹೇಳ್ತೀಯಾ? ನನ್ನ ಮಗು ಕಾಯಿಲೆ ಬರುತ್ತೆ ಅಂತಾನ ಹೆಂಗೆ ಹೇಳ್ತಾರೆ ಹೇಳು? ಅವ್ರ ಮಕ್ಕಳು ಈ ಉಳುಕ್ನ ಅವರೇ ಹೇಳ್ಕೊಂತಾರ, ಯಾರಾದ್ರೂ ಅಪ್ಪ ಅಮ್ಮಯ್ಯ. ಅದಕ್ಕೆ ಹೇಳಿಲ್ಲ. ಇದ್ರಾಗ ಅವ್ರ ತಪ್ಪನು ಏನಿಲ್ಲ ಬಿಡು. ತಪ್ಪಿಲ್ದಿದ್ರು ನಾ ಮದುವೆ ಮಾಡ್ಕೊಂಬಂದ್ಮೇಲೆ ಗೊತ್ತಾದ್ರೆ ನಮ್ಗೆ ಎಷ್ಟು ಬೇಜಾರಾಗೋದು ಹೇಳು? ಹೇಳಿ ಸತ್ಯ ಹೇಳಿ ಮದುವೆ ಮಾಡ್ಬೇಕಮ್ಮ, ಹಿಂಗೆಲ್ಲ ಮುಚ್ಚಿಡಬಾರ್ದು ಏನೂ. ಸರಿ ಅಮ್ಮ, ನಾವು ಹೇಳೋದು ಹೇಳಿದೀವಿ ನೋಡು. ಮದುವೆ ಮಾಡ್ಕೊಂಡು ಪುಣ್ಯ ಕಟ್ಕೊಂತೀವಿ ಅಥವಾ ಇಲ್ಲ ಬೇರೆ ಕಡೆ ಎಲ್ಲ ನಾನು ನೋಡ್ತೀನಿ ಅನ್ನೋದಿದ್ರೆ ನಿನ್ನ ಇಷ್ಟ. ಆದರೆ ಈ ವಿಷಯ ಮಾತ್ರ ನಾನು ನಿನಗೆ ಹೇಳಿರೋ ವಿಷಯನ ಯಾರ ತಗೋ ಹೇಳ್ಬಾರ್ದು. ದೇವ್ರ ಆಣೆ ಹಾಕಿದ್ಯಾ, ನಿನ್ನ ಮಗನ ಮೇಲೆ ಆಣೆ ಹಾಕಿದ್ಯಾ, ಅದನ್ನ ಮರ್ತೇನಾದ್ರೂ ನೀನು ಹೇಳಿದ್ರೆ ನಿನ್ನ ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಜವಾಬ್ದಾರಿ ಅಲ್ಲ. ಇಲ್ಲ ಕಣೆ ಗೌರಿ, ನಾನು ಯಾಕೆ ಹೇಳೋಣ ಹೇಳು? ನನ್ನ ಮಗನ ಮೇಲೆ ನನ್ನ ಮಗನೇ ಜೀವ ಅನ್ಕೊಂಡಿದ್ದೀನಿ. ನಾನು ಯಾರ ತಗೋ ಹೇಳಲ್ಲ ಬಿಡು.
ಸರಿ ಅಮ್ಮ ನಾವಿನ್ ಬರ್ತೀವಿ ಬಾರಿ ಗೌರಮ್ಮ ಹೋಗೋಣ. ಇರಕ್ಕ ಟೀ ನಾನು ಕುಡ್ದೋಗಿರ ಅಂತ ಇಲ್ಲಿಗಾನ ಬಂದಿದ್ರೆ ಹಂಗೆ ಹೋಗ್ತೀರಿ? ಓ ಪರವಾಗಿಲ್ಲ ಬಿಡಕ್ಕ, ಈಗಿನ ಉಂಡು ಬಂದಿದ್ವಿ ನಾವು ಆಗ್ಲಾಗ್ಲ ಕಾಪಿ ಗೀಪಿ ಟೀ ಎಲ್ಲ ಕುಡಿಯಲ್ಲ. ಹೋಗ್ತೀವಿ ನಾವು. ಸರಿ ಅಮ್ಮ. ಹೇಳು ಎಂತ ಎಂತ ಕೆಲಸ ಆಗ್ತಿತ್ತು ನೀನೇನ ಬರ್ಲಿಲ್ಲ ಅಂದ್ರೆ. ಸರಿ ಅಮ್ಮ ಹೋಗ್ಬರ್ರಿ. ನಡಿಯಮ್ಮ ಹೋಗೋಣ. ಅಯ್ಯೋ ದೇವ್ರಿ, ಎಂತ ಕೆಲಸ ಆಗ್ತಿತ್ತಲ್ಲಪ್ಪ. ಗೌರಿ ಏನಾದರೂ ಈ ವಿಷಯ ಹೇಳಿಲ್ಲ ಅಂದ್ರೆ ಕಾಯಿಲೆ ಬರೋ ಹುಡುಗಿನ ನಾನು ಯಾಕೆ ನನ್ನ ಮಗ ತಂದ್ಕೋಬೇಕು? ನನ್ನ ಮಗ ಯಾವ ಕಾಯಿಲೆನೂ ಇಲ್ಲ, ದುಡಿತಾನೆ. ಅಂತನಿಗೆ ಕಾಯಿಲೆ ಬರೋ ಹುಡುಗಿನ ತಂದು ಆಮೇಲೆ ನಾವು ಅನ್ಬೋಸೋಣ? ಬೇಡಪ್ಪ ದೇವರೇ ಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.